ಮಾಡ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ಅವಕಾಶ ಕೊಡ್ತೀವಿ. ದಯವಿಟ್ಟು ಯಾರು ಏನಾದ್ರು ಅಭಿಪ್ರಾಯ ಮಾಡೋದು ಮಾಡಿ ನಂತರ ನಾವು ಮಾತಾಡಿ ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ಕೊಂಡು ಒಟ್ಟರೊಳಗೆ ಏನಂದ್ರೆ ಮೊಹರಂ ಶಾಂತ ರೀತಿಯಿಂದ ಆಚರಣೆ ಆಗುವಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಪ್ರಯತ್ನ ಮಾಡಿ ಯಶಸ್ವಿಗೊಳಿಸುವಂತ ಈಗ ನಮ್ಮ ಅಭಿಪ್ರಾಯಗಳನ್ನು ತಾವು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಎಲ್ಲ ಪಾಯಿಂಟು ಅವ್ರನ್ನ ತಿಳಿಸ್ಕೊಂಡಿದ್ದೀವಿ. ಈಗ ಅದು ಫಾರ್ಮಾಲಿಟಿ ಈಗ ಅವ್ರು ಮೀಟಿಂಗೇ ಕರೆದಿದ್ವಿ, ಕರೋದ್ರಿಗೆ ಇನ್ನೂ ಬರೋದು ಲೇಟ್ ಆಗಿತ್ತು, ಬರ್ತಾರೋ. ಈಗ ನಮ್ಮಲ್ಲಿ 9ನೇ ತಾರೀಕು ಹತ್ತದ, ಅಂದ್ರೆ 9 ಅಂದರೆ ನಮ್ಮದು 16ನೇ ತಾರೀಕು 7 ತಾರೀಕು, ಇಂಗ್ಲೀಷ್ ತಾರೀಕು 16, ತಪ್ಪನೇ ಐತೆ 17ನೇ ತಾರೀಕಿಗೆ ಆಗ್ತದೆ. ಸೋಮವಾರ ದಿವಸ ದರ್ಗಾದಿಂದ ಒಂದು ಸವಾರಿ ಬರ್ತದೆ, 7 ಸವಾರಿ. ಈಗ ದರ್ಗಾ ಸವಾರಿಗಳು ಬರ್ತದೆ ದರ್ಗಾದಿಂದ. ಅದು ಎಲ್ಲಿವರೆಗೂ ಬಂದ್ರೆ ಈಗ ನಮ್ಮ ಹಳದವರೆಗೂ ಬಂದು ಮೊದಲು ಬರ್ತಿತ್ತು, ಈಗ ಬರೋದಿಲ್ಲ. ಯಾಕಂದ್ರೆ ಜನರನ್ನು ನೋಡೋದೇ ಇಲ್ಲ ಅಂದಾಗ ಅದರ ಆಸಕ್ತಿ ಭಾಳ ಕಮ್ಮಿ ಆಗಿದೆ ಈಗ ಸರ್. ಆಮೇಲೆ ಕತ್ತಲ ರಾತ್ರಿ ದಿವಸ ತಪ್ಪನ ಸವಾರಿ ದಿವಸ, ತಪ್ಪನ ದಿವಸ ಬೆಳಿಗ್ಗೆ ಮುಲಾಕಾತ್ ಆಗ್ತದೆ ಸರ್ ಗಾಂಧಿ ಚೌಕ. ಅಲ್ಲಿ ಕೆಲವದಾಗ ಒಂದು ದೇವರದ ಅವು ಹೋಗಿ ಆ ಹುಲಿಗೆ ನಿಲ್ತಾವೆ, ಚಿಕ್ಕಪಟ್ಲೆ ಒಂದು ಮನೆ ಅದ, ಆಮೇಲೆ ಹುಲಿ ಬೌಂಡ್ರಿ ನಿಲ್ತಾವೆ ಸರ್. ಒಂದು 5 ಜನ ಇಲ್ಲಿ ದೇವ್ರು ಇರ್ತಾವೆ, ಅಲ್ಲಿ ಬಂದು ಮೀಟಿಂಗ್ ಮಾಡ್ತಾರೆ ಭಾಳ. ಒಂದೊಂದು ದೇವ್ರು ಹಿಂದೆ ಒಂದು 20-25 ಜನ ಎಸ್ ಇಷ್ಟು ಜನ ಇರ್ತಾರೆ, ಬರ್ತಾರೆ. ಮಜಾ ಬಂದಿದ್ರೆ ಮಜಾ ಬಂದಿತ್ತು ಹೋಗ್ತಾ ಇಲ್ಲ, ಜನ ಬಂದು ಹೋಗ್ಬೇಕು ಕೊಟ್ಟು ಹೋಗ್ತಾವೆ ಸರ್. ಹೋದ ನಂತರ ಈ ಮೊದಲು ಹೆಜ್ಜೆ ಹಾಕ್ತಿದ್ರು ಎಲ್ಲ ಮಸೂತಿ ಮುಂದೆ, ಈ ಹೆಜ್ಜೆನೂ ಬಂದಾಗ ಸರ್. ಆಮೇಲೆ ದರಗಾಲಿ ಫ್ರೀ ಬಂದಾಗ ಅಲ್ಲಿ ಜಾಸ್ತಿ ಜನಸಂಖ್ಯೆ ಸೇರೋದ್ರಿಂದ ಹೆಚ್ಚಿನ ದರ್ಗಾದಿಂದ ಆಳಮಠ ಕ್ರೌಡ್ ಆಗೋದು ಅಂದರೆ ಅವರು ಮನೆ ಹಳೆ ಮನೆ ಎಷ್ಟನೇ ತಾರೀಕಿದು 17 ಮುಂಜಾನೆ ಸಾಯಂಕಾಲ ಅಂದ್ರೆ ತೊಳ್ಯಾಕೆ ಹೋಗ್ತಾರಲ್ಲ ಪಂಜಾಬ್. ಆಮೇಲೆ ಅದಕ್ಕಿಂತ ಒಂದು ದಿವಸ ಮುಂಚಿನ ಇನ್ನೊಂದು ಅದೊಂದು ನಾವು ವ್ಯವಸ್ಥೆ ಮಾಡ್ಕೊತೀವಿ. ಕರೆಂಟ್ ಸಪ್ಲೈ ಕಟ್ ಆಗಲಾರ್ದಂಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಮಾತಾಡಿ ಅವ್ರಿಗೆ ತಿಳಿಸ್ತೀವಿ. ಅದ್ರ ಸಹಿತ ಕರೆಂಟ್ ಏನಾಗತ್ತೆ ಅಂದರೆ ಅವ್ರ ಕೈ ಮೀರೂ ಒಂದೊಂದ್ಸರಿ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಪ್ರಯತ್ನ ಮತ್ತು ಅವ್ರ ಪ್ರಯತ್ನ ಎರಡು ಕಡೆಯಿಂದ ಪ್ರಯತ್ನ ಮಾಡಿ ಸ್ಥಳೀಯವಾಗಿ ಯಾರಾದರೂ ಪಿಕ್ ಮಾಡೋದು ಒಂದು ಇದೈತಿ ಬಿಡ್ತಾರೆ ಅವ್ರಿಗೆಲ್ಲಿ ನ್ಯೂಸ್ ಮಾಡಿದ್ರು ಅವ್ರು ಸ್ಥಳೀಯವಾಗಿ ಮುರ್ತುಸ್ ಖಾದರಿ ಉರುಸ್ನಾಗಾಗಲಿ ಯಾವುದೇ ಥರದೂ ಕೋಮುಗಲ್ವೇ ಯಾವುದೂ ಆಗಿಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾವುದು ಭೇದ ಭಾವ ಇಲ್ಲ. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ನಾನು ಈಗ ಮೊದಲಿಂದ ಬಂದಿದ್ದೀನಿ, ನನಗೆ ಗೊತ್ತಿದೆ ಇಲ್ಲಿ ಏನಂತ ಅನ್ನೋದು. ಈಗ ಮುಂದಾದ್ರೂ ಕೂಡ ಈಗ ಮೊಹರಂದಲ್ಲಿ ಯಾವುದೇ ಥರನೂ ಅಹಿತಕರ ಘಟನೆ ಆಗದಂತೆ ತಾವು ನಮ್ಮ ಜೊತೆ ಸಾಥ್ ಕೊಡ್ತೀರಂತ ನಾನು ನಂಬಿದ್ದೀನಿ. ಮುಂದೆ ಈ ಕಥನ ಬಗ್ಗೆ ಹೇಳಿದರು. ಕಥನ ಬಗ್ಗೆ ಅಂತೂ CPI ಸಾಹೇಬರಿಗೆ ಆಲ್ರೆಡಿ ಎಲ್ಲ ನಮ್ಮದು ಟೀಮ್ ರಚನೆ ಆಗೈತಿ. ಈಗ ಅಲ್ಲಿ ಮುಂದಾಗ ಒಂದಿಷ್ಟು ಕಳ್ತನ ಆಗಿದ್ದು ಎಲ್ಲ ರಿಕವರಿ ಮಾಡಿದ್ದಾರೆ, ಸ್ವಲ್ಪ ಅಂತಲೇ ಸಾಕಷ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿನೂ ಕೂಡ ಅದನ್ನು ನಾವು ಪ್ರಯತ್ನದಲ್ಲಿ ಅದೀವಿ. ಮುಂದೆ ನೀವು ಯಾವುದೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಈಗ ನಾವು ಕ್ರಮೇಣವಾಗಿ ನೀವೆಲ್ಲರೂ ನೋಡ್ತೀರಿ, ರಾತ್ರಿ ಹೊತ್ತು ಗಸ್ತಂತೂ ಅಡ್ಡಾಡ್ತೀವಿ ನಾವು, ಯಾರೂ ಒಬ್ಬರು ಬಿಡಲ್ಲ. ನಾನಂತೂ ಹಗಲಿ ರಾತ್ರಿ ಯಾವುದೋ ಅಂತ ನನಗೆ ಗೊತ್ತಿಲ್ಲ, ನಾನು ಹಂಗೆ ಅಡ್ಡಾಡ್ತಿರ್ತೀನಿ. ಯಾಕಂದರೆ ಜನ ಜಾಸ್ತಿ ಭಯ ಪಟ್ಟಾರ ಅಂತೇಳಿ ಔಟ್ಸ್ಕಟ್ನಾಗ ಎಲ್ಲ ನಾನು ಸೈರನ್ ಹಾಕ್ಕೊಂಡು ಎಲ್ಲ ನಾನು ಅಡ್ಡಾಡ್ತಿರ್ತೀನಿ, ನೈಟೂ ಅಡ್ಡಾಡ್ತಿರ್ತೀನಿ. ನಮ್ಮ ಸಿಬ್ಬಂದಿನೂ ಅಡ್ಡಾಡ್ತಿರ್ತಾರೆ. ಈಗ ಅದಕ್ಕೋಸ್ಕರ ಅಂತೇಳಿನೇ ಈಗ ಮತ್ತೆ ನಾವು ಹೆಚ್ಚಿನ ಸಿಬ್ಬಂದಿಗೆ ತಾವು ಕೇಳಿದ್ರಿ, ನಮ್ಮ ಸಾಹೇಬರು ಕೇಳಿದಾರ, ನಾವು ಹೇಳಿದ್ದೀವಿ. ಈಗ ನಾಳೆ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಚ್ಚಿಗೆ ಸಿಬ್ಬಂದಿ ಕೊಡ್ತೀನಿ ಅಂತಂದಿದ್ದಾರೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಕೊರತೆ ಇದ್ರೂ ಕೂಡ ಇದ್ದಷ್ಟು ಜನ ಕರ್ಕೊಂಡು ನಾವು ಎಲ್ಲರಿಗೂ ನಾನು ಅಲರ್ಟ್ ಮಾಡ್ಕೊತು ನಾವೆಲ್ಲ ಕಡೆ ನಮ್ಮ ಮನೆಯೂ ಕೂಡ ನಾನು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿದ್ದೀನಿ. ಆಮೇಲೆ ಆಟೋದಲ್ಲಿ ಎಲ್ಲ ಹಚ್ಚಿ ಎಲ್ಲರೂ ಜಾಗೃತಿ ಆಗಿರಿ, ಏನು ಪ್ರಾಬ್ಲಮ್ ಇಲ್ಲ, ಏನಾದ್ರು ಪ್ರಾಬ್ಲಮ್ ಆದರೆ 112 ಕಾಲ್ ಮಾಡಿ ಅಂತ ಎಲ್ಲದನ್ನು ಕೂಡ ಹೇಳಿದ್ದೀನಿ. ಅದನ್ನು ಮಾಡ್ತೀವಿ. ಈಗ ಮೊಹರಂಗೆ ಸಂಬಂಧಪಟ್ಟಂತಂದ್ರೆ ಅಂದರೆ ಈಗ ಯಲ್ಲಪ್ಪವ್ರು ಹೇಳಿದರು, ಆಮೇಲೆ ಇವರು ನಮ್ಮ ಜಿಲ್ಲಾಳವರು ಹೇಳಿದರು, ನಮ್ಮ ಕಾಶಿ ಸರ್ ಹೇಳಿದರು. ಅದ್ರ ತಕ್ಕಂತೆ ನಾವು ಎಲ್ಲರೂ ಬಂದೋಬಸ್ತಿನ ನೇಮಕ ಮಾಡ್ತೀವಿ. ಮುಂದೆ ಲೈಟಿಂಗ್ದು ವ್ಯವಸ್ಥೆ ಮಾಡ್ತೀವಿ. ಜಾಸ್ತಿ ಜನರನ್ನು ನಾವು ಅದನ್ನು ಅಲ್ಲಿ ನಮ್ಮ ಸಿಬ್ಬಂದಿಗೆ ಹಾಕಿ ಯಾವುದೇ ಥರ ಘಟನೆ ಆಗದ